ನಕಲಿ ಈಗ ಶ್ರೀಲಕ್ಷ್ಮಿ ಕಾರವಾರದಲ್ಲಿ ಸಮುದ್ರಕ್ಕೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಸ್ಥಳೀಯ ಜನ. ಗ್ರೀನ್ ಫೀಲ್ಡ್ ಬಂದರು ಸಲುವಾಗಿ ಸರ್ವೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಉತ್ತರ ಕನ್ನಡದ ಅಂಕೋಲಾ ಬಳಿಯ ಕೇಣಿಯಲ್ಲಿ ಹೈಡ್ರಾಮಾ ನಡೆಸಲಾಗ್ತಾ ಇದೆ. ಸಮುದ್ರಕ್ಕೆ ಇಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಸ್ಥಳೀಯರು. ಪ್ರತಿಭಟನೆ ನಡುವೆ ಮಹಿಳೆಯೊಬ್ಬರು ಅಸ್ವಸ್ಥಗೊಂಡಿದ್ದಾರೆ. ಭೂವಿಜ್ಞಾನ ಸಮೀಕ್ಷೆ ನೆಪದಲ್ಲಿ ಸಂಜೆ 6ರವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು. ನಿಷೇಧಾಜ್ಞೆ ಹಾಗೂ ಬಂದರು ಸರ್ವೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ನಡೆಸಲಾಗ್ತಾ ಇರುವ ಪ್ರತಿಭಟನೆ ಇದು. ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತೀರಿ. ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಸ್ಥಳೀಯ ಜನ. ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಅಸ್ವಸ್ಥರಾಗಿದ್ದಾರೆ. ಸರಿಸುಮಾರು 4,119 ಕೋಟಿ ವೆಚ್ಚದಲ್ಲಿ ಬಂದರನ್ನ ನಿರ್ಮಾಣ ಮಾಡುವ ಯೋಜನೆ ಇದು. ಗ್ರೀನ್ ಫೀಲ್ಡ್ ಬಂದರು ಸಲುವಾಗಿ ಸರ್ವೆ ನಡೆಸುವ ಸಲುವಾಗಿ ಇವತ್ತು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಸಮೀಕ್ಷೆ ಹಾಗೆ ನಿಷೇಧಾಜ್ಞೆ ಇದೆರಡಕ್ಕೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಸ್ಥಳೀಯರು. ನಿಷೇಧಾಜ್ಞೆ ಇದ್ರೂ 100 ಮಂದಿ ಅಲ್ಲಿ ಸೇರಿದ್ದಾರೆ. ಅಂಕೋಲಾದ ಕೇಣಿಯಲ್ಲಿ ನಡೆದಿರುವ ಘಟನೆ ಇದು. ಗ್ರಾಮ ಪಂಚಾಯಿತಿ ಗಮನಕ್ಕೂ ತಾರದೆ ಜಿಲ್ಲಾಡಳಿತದಿಂದ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಇದನ್ನ ವಿರೋಧಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಅಸ್ವಸ್ಥರಾಗಿದ್ದಾರೆ ಕೂಡ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಶೇಷಗಿರಿ ನೇರ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಸಾಕಷ್ಟು ಹೈಡ್ರಾಮಾ ಗಮನಿಸ್ತಿದ್ದೀವಿ. ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ಏನೆಲ್ಲ ನಡೀತಾ ಇದೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಉದ್ದೇಶಿಸಿರುವ ವಾಣಿಜ್ಯ ಬಂದರು ಕಾಮಗಾರಿಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆವರೆಗೆ ಸಂಬಂಧಪಟ್ಟ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಇಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಗರಿಕರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಸಮಯಾವಕಾಶ ನೀಡಿ ಬಳಿಕ ಸಮುದ್ರಕ್ಕೆ ಜಿಗುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ನಾನೀಗ ಅರಬ್ಬಿ ಸಮುದ್ರದಲ್ಲಿದ್ದೇನೆ. ಯಾವ ರೀತಿಯಾಗಿ ಸ್ಥಳೀಯ ನಾಗರಿಕರು, ಅದರಲ್ಲೂ ಸ್ಪೆಷಲಿ ಮಹಿಳಾ ಮೀನುಗಾರರು ಕೂಡ ಇವತ್ತು ನೀರಿಗೆ ಇಳಿಯೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ಕಾಮಗಾರಿ ಇಲ್ಲಿ ಆಗೋದು ಬೇಡ. ಯಾಕಂತ ಹೇಳಿದ್ರೆ ಒಂದು ವೇಳೆ ಇಲ್ಲಿ ಬಂದರು ಕಾಮಗಾರಿ ನಡೆದ್ರೆ ಮೀನುಗಾರರು ಸರ್ವನಾಶ ಆಗ್ತಾರೆ, ನಾವು ನೆಲೆ ಕಳೆದುಕೊಳ್ತೀವಿ ಎಂಬ ಮಾತುಗಳನ್ನು ಕೂಡ ಈ ಹಿಂದಿನಿಂದ ಹೇಳ್ತಾ ಬಂದಿದ್ರು. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಸಮುದ್ರಕ್ಕಿಳಿದ ಮೀನುಗಾರರನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಈಗಾಗಲೇ ಮೀನುಗಾರರು ಇಬ್ಬರು, ಗಿರಿಜಾ ಮತ್ತು ಜಯಶ್ರೀ ಎಂಬ ಇಬ್ಬರು ಮೀನುಗಾರರು ಕೂಡ ಅಸ್ವಸ್ಥರಾಗಿ ಅವರನ್ನ ಆಸ್ಪತ್ರೆಗೆ ಕೊಂಡು ಹೋಗಿರುವಂಥದ್ದು ನೋಡ್ತಾ ಇರಬಹುದು. ಆದರೂ ಕೂಡ ಪ್ರತಿಭಟನೆಯ ಕಿಚ್ಚು, ಆಕ್ರೋಶ ಯಾವ ರೀತಿ ಆಗಿದೆ ಎಂಬುದರ ದೃಶ್ಯವನ್ನು ನೀವು ನೋಡಬಹುದು ಸ್ಮಿತಾ. ಯಾಕಂತ ಹೇಳಿದ್ರೆ ಬಹು ನಿರೀಕ್ಷಿತ, ಅಂದರೆ ಬಹು ಉದ್ದೇಶಿತ, ಸುಮಾರು ದೊಡ್ಡ ಪ್ರಮಾಣದ 4,119 ಕೋಟಿ ವೆಚ್ಚದ ಈ ಒಂದು ಬಂದರು ಯೋಜನೆ ಇಲ್ಲಿ ಜಾರಿಯಾದಲ್ಲಿ ಮೀನುಗಾರರಿಗೆ ತೊಂದರೆ ಆಗುತ್ತೆ ಎಂಬ ಆರೋಪವನ್ನು ಜನರು ಕೂಡ ಮಾಡ್ತಾ ಇದ್ದರು. ಹೀಗಾಗಿ ಯೋಜನೆಯನ್ನು ವಿರೋಧಿಸಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಈವರೆಗೂ ಕೂಡ ಮಹಿಳೆಯರು, ನಾಗರಿಕರು ಸೇರಿದ ಎಲ್ಲರೂ ಕೂಡ ಕೇಣಿಯ ಕಡಲ ತೀರದಲ್ಲಿ ಸೇರಿರುವ ದೃಶ್ಯ ನೋಡ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಮಹಿಳಾ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಕರ್ತವ್ಯದಲ್ಲಿ ಕೂಡ ನಿರತರಾಗಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ರೋಪ್ಗಳನ್ನು ಹಾಕುವುದರ ಮೂಲಕ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಡಳಿತಕ್ಕೆ, ಸ್ಥಳೀಯ ಶಾಸಕರಿಗೆ ಎಲ್ಲರಿಗೂ ಕೂಡ ಸಮಯಾವಕಾಶ ನೀಡಿದರೆ ತಕ್ಷಣ ಬಂದು ನಮಗೆ ಭರವಸೆ ನೀಡಬೇಕು, ಯೋಜನೆಯನ್ನು ಹಿಂತೆಗೆದುಕೊಳ್ಳುವ ಮಾತುಗಳನ್ನು ಹೇಳಬೇಕು, ಅಂದರೆ ಮಾತ್ರ ನಮ್ಮ ಪ್ರತಿಭಟನೆ ವಾಪಸ್ ತಗೊಳ್ತೀವಿ. ಹೀಗಾಗಿ ಯಾವುದೇ ಕಾರಣದಿಂದ ಪ್ರತಿಭಟನೆ ತೆಗೆದುಕೊಳ್ಳಲ್ಲ ಎಂಬ ಅಭಿಪ್ರಾಯವನ್ನು ಇಲ್ಲಿನ ಜನರು ನೋಡ್ತಾ ಇರಬಹುದು. ಪೊಲೀಸರು ಕೂಡ ಮೀನುಗಾರರ ಜೊತೆ, ಮಹಿಳೆಯರ ಜೊತೆ ಯಾವ ರೀತಿಯಾಗಿ ಮಾತನಾಡುತ್ತಿರುವ ದೃಶ್ಯವನ್ನ ನೀವು ಗಮನಿಸಬಹುದು ಸ್ಮಿತಾ. ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಸ್ಮಿತಾ. ಶೇಷಗಿರಿ ಮುಂಡಳ್ಳಿ, ಶ್ರೀಲಕ್ಷ್ಮಿ ಮಾತಾಡ್ತಿದ್ದೀನಿ. ಶೇಷಗಿರಿ, ಯಾವ್ಯಾವ ಕಾರಣಕ್ಕಾಗಿ ಈ ಒಂದು ಯೋಜನೆ ಬೇಡ ಅಂತ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ? ಈ ಬಂದರು ಬಂದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ, ಯಾತಕ್ಕೋಸ್ಕರ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ?
ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಪಾಲು ಕರಾವಳಿಯ ಇರುವುದರಿಂದ ಕರಾವಳಿಯನ್ನು ನಂಬಿಕೊಂಡಂಥ ಮೀನುಗಾರರು ಅತಂತ್ರ ಆಗ್ತಾರೆ. ಇಲ್ಲಿ ಕೇಣಿಯಲ್ಲಿ ಏನಾದರೂ ವಾಣಿಜ್ಯ ಬಂದರು ಆದರೆ ಇಲ್ಲಿನ ಮೀನುಗಾರರು ತಮ್ಮ ನೆಲೆಯನ್ನು ಕಳೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ಕಡಲ ತೀರದಲ್ಲಿ ವಾಸ ಮಾಡಿಕೊಂಡು ತಮ್ಮ ದೋಣಿಯನ್ನು ಇಟ್ಟುಕೊಂಡು ನೆಲೆಯನ್ನು ಕಂಡುಕೊಂಡು ಮೀನುಗಾರಿಕೆಯನ್ನು ನಡೆಸುವಂಥ ಮೀನುಗಾರರು ವಾಣಿಜ್ಯ ಬಂದರು ಕಾಮಗಾರಿ ಏನಾದರೂ ಆದಲ್ಲಿ ನಮಗೆ ತೊಂದರೆ ಆಗುತ್ತೆ, ನಾವು ನೆಲೆ ಕಳ್ಕೊಳ್ತೇವೆ, ಬದುಕು ನಮ್ಮದು ಅತಂತ್ರ ಆಗ್ತದೆ, ಹೀಗಾಗಿ ಯೋಜನೆಗಳು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಕೂಡ ಹಲವು ಬಾರಿ ಯೋಜನೆಗೆ ವಿರೋಧಿಸಿ ಮನವಿಯನ್ನು ಕೂಡ ಜನರು ನೀಡಿದ್ದಾರೆ. ಆದರೆ ಯಾರೂ ಕೂಡ ಇದಕ್ಕೆ ಸ್ಪಂದಿಸಲಿಲ್ಲ. ಹೀಗಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅಸ್ವಸ್ಥರಾಗ್ತಿರುವ ದೃಶ್ಯವನ್ನು ನಿಮಗೆ ಈಗ 3 ಮಹಿಳೆಯರು ಈಗ ಅಸ್ವಸ್ಥರಾಗಿರುವ ನೇರ ದೃಶ್ಯವನ್ನ ನೋಡ್ಬೋದು ಶ್ರೀಲಕ್ಷ್ಮಿ. ಯಾಕಂತ ಹೇಳಿದ್ರೆ ಈಗಾಗಲೇ ಜನರನ್ನ ಮಾತನಾಡಿಸಬಹುದಾ, ಏನ್ ಹೇಳ್ತಾರೆ ಪ್ರತಿಭಟನಾಕಾರರು, ಮಾತನಾಡಿಸಬಹುದಾ? ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಶ್ರೀಲಕ್ಷ್ಮಿ. ಯಾಕಂತ ಹೇಳಿದ್ರೆ ಈಗ ಒಂದು ರೀತಿಯ ಬಿಗುನ ವಾತಾವರಣ ಸರ್. ಈಗ ಬಂದರು ಯೋಜನೆ ಆದರೆ ಏನೇನು ಪ್ರಾಬ್ಲಮ್ಗಳಾಗುತ್ತೆ ಸರ್? ಇಲ್ಲಿ ನಮ್ಮ ಮೀನುಗಾರರ ಜೀವನನೇ ಮಾಡೋದು ತೊಂದರೆ ಆಗಿಬಿಡುತ್ತೆ. ಮೀನುಗಾರರ ಅಂದರೆ ಕುಟುಂಬ ಇಲ್ಲಿ ಇರೋದಿಲ್ಲ ನಮ್ಮದು. ನಮ್ಮ ಮೀನುಗಾರಿಕೆ ಇಲ್ಲಿಂದ ಅಂತ ಹೇಳಿಲ್ಲ, ಉತ್ತರ ಕನ್ನಡದಾದ್ಯಂತ ಇವರು ಬಂದರು ಮಾಡ್ತಾ ಇದ್ದಾರೆ. 5 ಬಂದರು. ಅವು ಮೀನುಗಾರರು ಎಲ್ಲಿ ಹೋಗಬೇಕು? ನಾವು ನಮಗೇನಾದ್ರು ಜಮೀನಿದೆಯಾ? ಬೇರೆ ಏನಾದರೂ ಯಾವುದೇ ಜಮೀನಿಲ್ಲ. ನಮಗಿರುವುದೇ ಸಮುದ್ರ ಭೂಮಿ ತಾಯಿ ನಮ್ಮದು. ಅದನ್ನೇ ನೀವು ಕಳ್ಕೊಳ್ತಾ ಇದ್ರೆ ನಾವು ಎಲ್ಲ ಹೋಗ್ಬೇಕು? ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಸಮುದ್ರ ವಾಣಿಜ್ಯ ಬಂದರು ಬಂದಾಗ ಈ ಅಂಕೋಲಾದಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಾಗುತ್ತದೆ. ಏಷ್ಯಾದಲ್ಲೇ ಪ್ರಥಮ ದೊಡ್ಡ ಬಂದರು. ಇದನ್ನು ನಾವು ತಡೆಯದೇ ಇದ್ದಲ್ಲಿ ಮುಂದೊಂದು ದಿನ ನಮಗೆ ಉಳಿಗಾಲ ಇರುವುದಿಲ್ಲ. ನಮ್ಮ ಭವಿಷ್ಯನ ನಶಿಸಿ ಹೋಗುತ್ತೆ. ನಮ್ಮ ಭವಿಷ್ಯ ಸಲುವಾಗಿ ಈ ಬಂದರನ್ನು ತಡೆಯಿರಿ. ನಾನು ಮಹಿಳಾ ಪ್ರತಿಭಟನಾಕಾರರ ಮಾತಾಡ್ತೀನಿ. ಮೇಡಮ್, ಈಗ ಯಾಕೆ ನೀರಿಗೆ ಇಳಿದ್ರೆ ಆಕ್ರೋಶ ವ್ಯಕ್ತಪಡಿಸಿದ್ರೆ 3 ಜನ ಅಸ್ವಸ್ಥರಾದ್ರು, ಏನು ಕತೆ? ಏನು ಎಷ್ಟೊಂದು ಸಲ ಫೋನ್ ಮಾಡಿ ಇನ್ನೂ ತನಕ DC ಬರ್ತೇನೆ, DC ಬಂದಿಲ್ಲ ಸರ್. ಸುಮಾರು ಬೆಳಗ್ಗೆ 6 ಗಂಟೆದಿಂದ ಜನ ಕಾಯ್ತಾ ಇದ್ದಾರೆ. ಮತ್ತೆ ಎಷ್ಟೊತ್ತನ ಕಾಯಿಲ್ಲ ಸರ್. ಪಾಪ BP ಶುಗರ್ ಇದ್ದಾರೆಲ್ಲ ನಡ್ತಾ ಇದ್ದಾರೆ. ಈಗಾಗಲೇ 2 ಬಿದ್ದು ಅಲ್ಲಿ ಆಕ್ಸಿಜನ್ ಹಾಕ್ಬೇಕಂತಿದ್ದಾರೆ. 2 ಬಿದ್ದು ಅವ್ರಿಗೆ ಗ್ಲುಕೋಸ್ ಹಾಕ್ತಾ ಇದ್ದಾರೆ. ಆಂಬುಲೆನ್ಸ್ ಫೋನ್ ಮಾಡಿದ್ದೇವೆ 2 ಮತ್ತೆ ಎಷ್ಟು ಜನ ಒಳಗೆ ಹೋಗ್ಬೇಕು? ಎಷ್ಟು ಗಂಟೆ ಬರ್ತಾರಂತೆ? ಯಾವುದು ಕರೆಕ್ಟ್ ಹೇಳ್ತಾ ಇಲ್ಲ ಸರ್. ಇವರು ಯಾವುದು ಟೈಮಿಂಗ್ ಹೇಳ್ತಾ ಇಲ್ಲ ಬರ್ಬೇಕಂತೇಳಿ. ಮತ್ತೆ ಎಷ್ಟು ಜನ ಸಾಯ್ಬೇಕು? ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.